ಮೈ ಚಾನೆಲ್ ನೌಕರಿಗಳೆಲ್ಲ ನನ್ನ ಸ್ನೇಹಿತರಿಗೆ ಸೋದರಿಗೆ ನಮಸ್ಕಾರ. ಗೆಳೆಯರೆ, ಇವತ್ತು ನಾವು KPCL ಎಲೆಕ್ಟ್ರಿಕಲ್ ಇಂಪಾರ್ಟೆಂಟ್ MCQs ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ದಟ್ ಇಸ್ ರಿಲೇಟೆಡ್ ಟು AE ಅಂಡ್ JE ಬೋತ್. ಸೊ ನಾವು ಈಗಾಗಲೇ ಕೋಚಿಂಗ್ ನ ಮಾಡಿದೀವಿ ಫಾರ್ AE ಅಂಡ್ JE. ಕ್ಲಾಸಸ್ ಆಲ್ರೆಡಿ ತಗೊಂಡಿದ್ವಿ. ಆ ರೆಕಾರ್ಡೆಡ್ ವಿಡಿಯೋಸ್ ನಿಮ್ಗೆ ಅವೈಲೇಬಲ್ ಇರುತ್ತೆ. ನಮ್ಮ ಅಕಾಡೆಮಿ ಆಪ್ ಇದೆ, SS ಅಕಾಡೆಮಿ ಅಂತೇಳಿ. ಈ ಅಪ್ಲಿಕೇಶನ್ ಅಲ್ಲಿ ನೀವು ಡೌನ್ಲೋಡ್ ಮಾಡಿಕೊಂಡು ಪರ್ಚೇಸ್ ಮಾಡ್ಕೋಬೇಕಾಗುತ್ತೆ. ಸೊ ದ ಕೋಚಿಂಗ್ ಈಸ್ ಫಾರ್ ಸ್ಪೆಷಲಿ ಫಾರ್ KPCL. ಓಕೆ, ನೆನ್ಪಿಟ್ಕೊಳ್ಳಿ, KPCL ಮಾತ್ರ ಆಗಿರುತ್ತೆ. KPCL AE ಅಂಡ್ JE ಏನ್ ರಿಕ್ರೂಟ್ಮೆಂಟ್ ಇದೆ ಅಂಡ್ ದ ಎಕ್ಸಾಮ್ ಡೇಟ್ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಫೆಬ್ರವರಿ 18th. ಫೆಬ್ರವರಿ 18th ಎಕ್ಸಾಮ್ ಡೆಫಿನೆಟ್ ಆಗಿ ಕಂಡಕ್ಟ್ ಆಗುತ್ತೆ. ಅಂಡ್ ಈಗಾಗಲೇ KPCL ಸಿಲೆಬಸ್ ಸಹ ಅಪ್ಡೇಟ್ ಮಾಡಿದ್ದು ರೀಸೆಂಟ್ ಆಗಿ KE ಅದವರು. ಸೊ ದರ್ ಇಸ್ ನೋ ಕನ್ಫ್ಯೂಷನ್, ನೋ ಪೋಸ್ಟ್ಪಾನ್ಮೆಂಟ್, ನೋ ಸ್ಪೆಕ್ಯುಲೇಷನ್, ನಥಿಂಗ್. ಯಾವುದೇ ತರ ಬ್ಲೈಂಡ್ ಗೆಸಸ್ ಮಾಡಕ್ ಹೋಗಬೇಡಿ ಎಕ್ಸಾಮಿನೇಷನ್ ಬಗ್ಗೆ. ಎಕ್ಸಾಮಿನೇಷನ್ ಡೆಫಿನೆಟ್ ಆಗಿ 18th ನಡೀತಾ ಇದೆ. ಸೊ ಯಾರ್ಯಾರು ಇನ್ನೂ ಸೀರಿಯಸ್ ಆಗಿಲ್ಲ, ಐ ಸ್ಟ್ರಾಂಗ್ಲಿ ರೆಕಮೆಂಡ್ ಯು ಟು ಬಿ ಸೀರಿಯಸ್ ಫಾರ್ ದಿಸ್ ಎಕ್ಸಾಮಿನೇಷನ್. ಆದ್ಮೇಲೆ ಥಿಂಕ್ ಮಾಡದೆ ಪ್ರಯೋಜನ ಇಲ್ಲ. ಸೊ ಎಲ್ಲ ಸೀರಿಯಸ್ ಆಸ್ಪಿರೆಂಟ್ಸ್ಗೆ ಯಾರ್ಯಾರು ಜಾಬ್ ಮಾಡ್ಕೋಬೇಕಂತಿದ್ದೀರಾ, ನಿಮ್ಗೆ ಎಲ್ಲರಿಗೂ ಒಂದು ರಿಕ್ವೆಸ್ಟ್, ಪ್ಲೀಸ್ ಡೂ ನಾಟ್ ವೇಸ್ಟ್ ಯುವರ್ ಟೈಮ್. ಎಕ್ಸಾಮ್ ವಿಲ್ ಬಿ ಆನ್ 18th of February. ಓಕೆ, ಸೊ ಈ ಕೋರ್ಸ್ ಬಗ್ಗೆ ಏನಾದರೂ ಡೌಟ್ಸ್ ಇದ್ರೆ, ಏನ್ ಕಂಟೆಂಟ್ ಇರುತ್ತೆ, ಏನೇನೆಲ್ಲ ನಾವು ಪ್ರೊವೈಡ್ ಮಾಡ್ತೀವಿ ಅಂತ ಕೇಳಬೇಕಂತ ಅನ್ಕೊಂಡ್ರೆ, ಯು ಗೈಸ್ ಕ್ಯಾನ್ ಪ್ಲೀಸ್ ಡೂ ಕಾಂಟ್ಯಾಕ್ಟ್ ಟು ದಿಸ್ ಪರ್ಟಿಕ್ಯುಲರ್ ನಂಬರ್ಸ್. ಓಕೆ, ಸೊ ಲೆಟ್ ಅಸ್ ಬಿಗಿನ್ ದ ಕ್ಲಾಸ್ ಗೈಸ್. ಸೊ ಎ ಕೌಂಟರ್ ಈಸ್ ಡಿಸೈನ್ಡ್ ವಿತ್ 6 stage flip-flops. 6 stages flip-flops. ಓಕೆ, ಕೌಂಟರ್ ನ ಡಿಸೈನ್ ಮಾಡಿದ್ದಾರೆ. ಓಕೆ, ಒಂದು ಕೌಂಟರ್ ಡಿಸೈನ್ ಮಾಡಿದ್ದಾರೆ. A counter is designed with 6 stage flip-flops. 1, 2, 3, 4, 5, 6. Okay, 6 stage flip-flops ಇದಾವೆ. Okay, so 6 stage flip-flop ಅಲ್ಲಿ determine the output frequency at the last 6th stage when input frequency is 1 MHz. Given data ಏನಿದೆ, given data input frequency ಕೊಟ್ಟಿದ್ದಾನೆ ಎಷ್ಟು, 1 MHz. Okay, 1 MHz is the input frequency given. ಈಗ ಔಟ್ಪುಟ್ ಫ್ರೀಕ್ವೆನ್ಸಿ ಫೈಂಡ್ ಔಟ್ ಮಾಡಬೇಕು ಅಂತಂದ್ರೆ F0 ಈಕ್ವಲ್ಸ್ ಕ್ವಶನ್ ಮಾರ್ಕ್. ಬೇಸಿಕಲಿ ನಿಮ್ಮ ಔಟ್ಪುಟ್ ಫ್ರೀಕ್ವೆನ್ಸಿ ಆಫ್ ಕೌಂಟರ್ ಅಲ್ಲಿ ನಿಮಗೆ ಹಾಫ್ ಆಫ್ ದಿ ಇನ್ಪುಟ್ ಫ್ರೀಕ್ವೆನ್ಸಿ ಇರುತ್ತೆ ಫ್ಲಿಪ್ಲಾಪ್ಸ್ ಅಲ್ಲಿ. ಯೂಶಲಿ ಫ್ಲಿಪ್ಲಾಪ್ಸ್ ಅಲ್ಲಿ ಅದನ್ನ ಕೌಂಟರ್ ಆಗೋಣ ಯೂಸ್ ಮಾಡಿ, ಬೇರೆದಕ್ಕಾದ್ರೂ ಯೂಸ್ ಮಾಡಿ. ಫ್ಲಿಪ್ಲಾಪ್ಸ್ ಅಲ್ಲಿ ನಿಮಗೆ ಹಾಫ್ ಆಗಿರುತ್ತೆ. ಸೊ ಹಾಫ್ ಅಂತಂದ್ರೆ F0 ಈಕ್ವಲ್ಸ್ ಟು 1/2 to the power of n ಟೈಮ್ಸ್ ಆಫ್ ಟೈಮ್ಸ್ ಆಫ್ F ಇನ್ಪುಟ್. ಈ ಎನ್ ಬಂದ್ಬಿಟ್ಟು ಯಾವ ಸ್ಟೇಜಿನ ಫ್ಲಿಪ್ ಫ್ಲಾಪ್ ವ್ಯಾಲ್ಯೂ ಅನ್ನೋದು ಹಾಕ್ಬೇಕು ನೀವು. ಓಕೆ, ಯಾವ ಸ್ಟೇಜಿನ ಫ್ಲಿಪ್ ಫ್ಲಾಪ್ ವ್ಯಾಲ್ಯೂ ಅಂತ ಹಾಕ್ಬೇಕು. ಈ ಸ್ಟೇಜ್ ಅಲ್ಲಿ ನಮಗೆ 6th ಸ್ಟೇಜ್ ಅಂತ ಕೊಟ್ಟಿದ್ದಾರೆ. ಈ ಪರ್ಟಿಕ್ಯುಲರ್ ಕ್ವಶನ್ ಅಲ್ಲಿ ಏನಂತ ಕೊಟ್ಟಿದ್ದಾರೆ, 6th ಸ್ಟೇಜ್ ಅಂತ ಕೊಟ್ಟಿದ್ದಾರೆ. ಸೊ 2/6 ಅಂತ ಹಾಕಿ ಇಂಟು 1 ಟೈಮ್ಸ್ ಆಫ್ 1 MHz ಅಲ್ವಾ. ಸೊ 1 × 10⁶. ಸೊ ಈಗ 2/6 ಮತ್ತೆ 10/6 ಎಲ್ಲ ನೀವು ಕ್ಯಾಲ್ಕುಲೇಷನ್ ಅಲ್ಲಿ ಮಾಡ್ಕೊಂಡ್ರೆ ನಿಮಗೆ 15 ಎಷ್ಟಂತ ಬರುತ್ತೆ, 15.625 kHz ಅಂತ ಬರುತ್ತೆ. ಓಕೆ ಗೈಸ್, ಸೊ ಇಷ್ಟು ನಿಮಗೆ ಏನ್ ಬರುತ್ತೆ, ದಿಸ್ ವಿಲ್ ಬಿ ಯುವರ್ ವ್ಯಾಲ್ಯೂ ಆಫ್ ದ ಫ್ರೀಕ್ವೆನ್ಸಿ. ಹೌ ಟು ಐಡೆಂಟಿಫೈ. ಸೊ ದ ರೆಸ್ಟ್ ಆಫ್ ದ ಫ್ರೀಕ್ವೆನ್ಸಿ ಕನ್ಫ್ಯೂಸ್ ಮಾಡಕ್ ಕೊಟ್ಟಿರ್ತಾರೆ, ಇನ್ಪುಟ್ ಔಟ್ಪುಟ್ ಇರುತ್ತೆ ಅನ್ನೋ ಬ್ಲೈಸ್ ಮಾಡೋದು, ಇದು ಇಟ್ಸ್ ಟೋಟಲಿ ರಾಂಗ್. ಸೊ ಆ ತರ ಎಲ್ಲಿ ಆಂಪ್ಲಿಫಿಕೇಶನ್ ಇರಲ್ಲ, 1:1 ಅಂತ ಕರೀತಾರೆ. ಆ ಕೇಸಸ್ ಅಲ್ಲಿ ಮಾತ್ರ ನಿಮಗೆ ಸೇಮ್ ಇರುತ್ತೆ ಇನ್ಪುಟ್ ಅಂಡ್ ಔಟ್ಪುಟ್ ಫ್ರೀಕ್ವೆನ್ಸಿ. ಅದರ್ ದನ್ ದಟ್ ನೋ ಚಾನ್ಸ್. ಸೊ ಇನ್ಕ್ರೀಸ್ ಆಗಬೇಕು, ತುಂಬಾ ಟೈಮ್ಸ್ ಇನ್ಕ್ರೀಸ್ ಆಗಬೇಕು ಅಂದ್ರೆ ಇಲ್ಲಿ ನೋಡಿ, ಡಿಕ್ರೀಸ್ ಆಗಬೇಕು ಅಂತಂದ್ರೆ ತುಂಬಾ ಟೈಮ್ಸ್ ಡಿಕ್ರೀಸ್ ಆಗಬೇಕು, ಲೈಕ್ 166 kHz ಅಂತಂದ್ರೆ ದಿಸ್ ಇಸ್ ಸಮ್ ರ್ಯಾಂಡಮ್ ವ್ಯಾಲ್ಯೂ ಹಾಕಿದ್ದಾರೆ. ನೀವು ಜಸ್ಟ್ ಏನೋ ಸಮ್ ಮಲ್ಟಿಪ್ಲಿಕೇಶನ್ ಫ್ಯಾಕ್ಟರ್ ಹಾಕ್ತಾರಂತ 0 ಅಂತ ಅನ್ನೋದು ದಟ್ ಇಸ್ ಟೋಟಲಿ ರಾಂಗ್. ಕೌಂಟರ್ ಅಲ್ಲಿ ನಿಮಗೆ ಡೆಫಿನೆಟ್ ಆಗಿ ಸಮ್ ಫ್ರೀಕ್ವೆನ್ಸಿ ಬಂದೇ ಬರುತ್ತೆ, ಯಾಕಂದ್ರೆ ಟೈಮ್ ನ ಡಿಸೈಡ್ ಮಾಡಬೇಕು ಎಷ್ಟು ಕೌಂಟ್ ಮಾಡುತ್ತೆ ಅಂತ. The number of comparators required in an 8-bit flash type ADC. Flash type ADC ನಲ್ಲಿ ಫ್ಲಾಶ್ ಟೈಪ್ ADC ಕನ್ವರ್ಟರ್ ಅಲ್ಲಿ ನಿಮಗೆ ಕಂಪ್ಯಾರೇಟರ್ಸ್ ನ ಫೈಂಡ್ ಔಟ್ ಮಾಡ್ಬೇಕಂತ ಅಂದ್ರೆ ಕೇಳಿದ್ರೆ ನಂಬರ್ ಆಫ್ ಕಂಪ್ಯಾರೇಟರ್ಸ್ ರಿಕ್ವೈರ್ಡ್. ಏನು ನಂಬರ್ ಆಫ್ ಕಂಪ್ಯಾರೇಟರ್ಸ್ ರಿಕ್ವೈರ್ಡ್ ಎಷ್ಟು ಇಸ್ ದ ಕ್ವಶನ್ ಮಾರ್ಕ್. ಎಷ್ಟು ಬಿಟ್ ಅಲ್ಲಿ, 8 ಬಿಟ್ ಅಲ್ಲಿ. ಓಕೆ, ನೆನ್ಪಿಟ್ಕೊಳ್ಳಿ, n is equals to 8 ಬಿಟ್. ಓಕೆ, ಇವಾಗ ನಮಗ್ ಗೊತ್ತಿರೋ ಫಾರ್ಮುಲಾ ಏನು, ನಂಬರ್ ಆಫ್ ಕಂಪ್ಯಾರೇಟರ್ಸ್ ಅಂತಂದ್ರೆ ಫೈಂಡ್ ಔಟ್ ಮಾಡಕ್ಕೆ 2/n - 1.
ಇಷ್ಟೇ ಸಿಂಪಲ್ ಆಗಿ ಹಾಕೋಬೇಕು. 2 power 8 minus 1 is equals to ಎಷ್ಟು? 2 power 8 is 256 minus 1 is 255. ನೋಡಿ, ಈ 255 56 ಅಲ್ಲಿ ತುಂಬಾ ಡಿಫರೆನ್ಸ್ ಬರುತ್ತೆ. ಸೊ ಹಾಗಾಗಿ ನೀವು ತುಂಬಾ ಕೇರ್ಫುಲ್ ಆಗಿರ್ಬೇಕು. ಓಕೆ, 2 power n ಅಷ್ಟು ನಮಗೆ ಏನ್ ಬರುತ್ತೆ, ರೆಸಿಸ್ಟರ್ಸ್ ಇರ್ತವೆ. ದಿಸ್ ಆರ್ ದ ರೆಸಿಸ್ಟರ್ಸ್, ಅಷ್ಟು ರೆಸಿಸ್ಟರ್ಸ್ ಇರುತ್ತೆ. ಬಟ್ 255 ನಿಮಗೆ 2 power n ರೆಸಿಸ್ಟರ್ಸ್ ಇರುತ್ತೆ, 2 power n minus 1 ಕಂಪ್ಯಾರೇಟರ್ಸ್ ಇರುತ್ತೆ. 9 ಅನ್ನೋದು ಇಟ್ಸ್ ಟೋಟಲಿ ರಾಂಗ್. n ಅನ್ನೋದು ದೀಸ್ ಆರ್ ದ ಬಿಟ್ಸ್, ಇಷ್ಟು ಬಿಟ್ಟು. ಓಕೆ, ನಾವು ಕ್ಲಾಕ್ಗೆ ಯೂಸ್ ಮಾಡ್ಕೋಬಹುದು. ಕ್ಲಾಕ್ ಫ್ರೀಕ್ವೆನ್ಸಿಗೆ minimum number of 2 input NAND gates required that will be required to implement the function. ಏನು ಫಂಕ್ಷನ್ ಏನ್ ಕೊಟ್ಟಿದ್ದಾನೆ? AB plus CD plus EF. ಈ ಫಂಕ್ಷನ್ ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ನಮಗೆ ಎಷ್ಟು ನ್ಯಾಂಡ್ ಗೇಟ್ಸ್ ಬೇಕಾಗುತ್ತೆ? ಅದು 2 ಇನ್ಪುಟ್ ನ್ಯಾಂಡ್ ಗೇಟ್ಸ್. ಎಲ್ಲ 2 ಇನ್ಪುಟ್ ನ್ಯಾಂಡ್ ಗೇಟ್ಸ್ ಯೂಸ್ ಮಾಡ್ಬೇಕು ನೀವು. 2 ಇನ್ಪುಟ್ ನ್ಯಾಂಡ್ ಗೇಟ್ಸ್. ಓಕೆ, ಎಷ್ಟು ಬೇಕಾಗುತ್ತೆ ಅಂದ್ರೆ ಗಾಯ್ಸ್, 2 ಇನ್ಪುಟ್ ನ್ಯಾಂಡ್ ಗೇಟ್ಸ್ ನೋಡಿ, ನಾನು ಫಾರ್ ಎಕ್ಸಾಂಪಲ್ ಈ ಎ ಬಿ ಬ್ಲಾಕ್ ನ ಹೀಗೆ ಹಾಕ್ತೀನಿ. ಎ ಬಿ ಬ್ಲಾಕ್ ಒಂದು ನ್ಯಾಂಡ್ ಗೇಟ್, ಎ ಬಿ ಬಾರ್ ಇಲ್ಲಿ ಎ ಬಿ ಅಂತ ಕೊಡ್ತೀನಿ. ನಮ್ಗೆ ಯಾಕಂದ್ರೆ ಇಲ್ಲಿ ಸಮೇಶನ್ ಫಂಕ್ಷನ್ ಇದೆ, ಸಾಫ್ಟ್ ಫಂಕ್ಷನ್ ಟೈಪ್ ಅಲ್ಲಿ ಇದೆ. ಸೊ ಹಂಗಾಗಿ ನಾನೇ ಮಾಡ್ತೀನಿ, ಎಲ್ಲಾ ಫಂಕ್ಷನ್ಸ್ ಡಿಫ್ರೆಂಟ್ ಡಿಫ್ರೆಂಟ್ ಇರೋದ್ರಿಂದ ಎ ಬಿ ಸಿ ಡಿ ಇ ಎಫ್ ನಾನು ಇದೇ ತರ ಬರ್ಕೊಂತೀನಿ. ಸಿ ಡಿ ಬಾರ್ ಇಲ್ಲಿ ಇ ಎಫ್ ಬಾರ್. ಈಗ ಈ ಮೂರನ್ನ ತಗೊಂಡ್ಬಂದು ಒಂದು ನ್ಯಾಂಡ್ ಗೇಟ್ ಕೊಡೋಣ. ಇಲ್ಲಿ ನ್ಯಾಂಡ್ ಗೇಟ್ ಅಲ್ಲಿ ಏನಾಗುತ್ತೆ, ಇವು ಮೂರು ಮಲ್ಟಿಪ್ಲಿಕೇಶನ್ ಎಡಿಷನ್ ಆಗುತ್ತೆ. ಕರೆಕ್ಟಾ? ಎ ಬಿ ಬಾರ್ ಡಾಟ್ ಸಿ ಡಿ ಬಾರ್ ಡಾಟ್ ಇ ಎಫ್ ಬಾರ್ ಹೋಲ್ ಬಾರ್ ಆಗುತ್ತೆ. ಇವಾಗ ಈ ಪರ್ಟಿಕ್ಯುಲರ್ ಫಂಕ್ಷನ್ ನಾನ್ ಸಿಂಪ್ಲಿಫೈ ಮಾಡ್ಕೊಂಡ್ರೆ ಜಸ್ಟ್ ಡಿಮಾರ್ಗನ್ಸ್ ಫಸ್ಟ್ ಹಾಕಿ, ಮಲ್ಟಿಪ್ಲಿಕೇಶನ್ ಏನಾಗುತ್ತೆ, ಎಡಿಷನ್ ಆಗುತ್ತೆ. ಎ ಬಿ ಡಬಲ್ ಬಾರ್ ಪ್ಲಸ್ ಸಿ ಡಿ ಡಬಲ್ ಬಾರ್ ಪ್ಲಸ್ ಇ ಎಫ್ ಡಬಲ್ ಬಾರ್. ಹಾಗೇನಾಗುತ್ತೆ, ಡ್ಯಾಸ್ ಎ ನಿಮ್ಗೆ ಗೊತ್ತಿರೋ ಫಂಕ್ಷನ್ ಏನು, ಎ ಡಬಲ್ ಬಾರ್ ಅಂದ್ರೆ ಎ, ಇದು ರೂಲ್ ಬುಲಿಯನ್ ರೂಲ್ಸ್, ಪ್ಲಸ್ ಸಿ ಡಿ ಪ್ಲಸ್ ಇ ಎಫ್. ಎಷ್ಟು ಗೇಟ್ಸ್ ಬೇಕಾಗುತ್ತೆ? ಒನ್ ಗೇಟ್, 2, 3 and 4. 4 NAND gates ಬೇಕಾಗುತ್ತೆ. So 4 will be your right answer. Okay guys, next RS-232 interface. RS-232 ಅನ್ನೋದೇನು? ಇಟ್ ಈಸ್ ಎ ಕನೆಕ್ಟರ್. ಓಕೆ, ಇಟ್ ಈಸ್ ಎ ಟೈಪ್ ಆಫ್ ಎ ಕನೆಕ್ಟರ್. ಇದೇನ್ ಮಾಡುತ್ತೆ ಅಂತಂದ್ರೆ, RS-232 ಇಂಟರ್ಫೇಸ್ ಅನ್ನೋದು ನಿಮ್ಗೆ ಯಾವಾಗ್ಲೂ ಲಾಜಿಕ್ ಹೈನ ಯೂಸ್ ಮಾಡ್ಕೊಳ್ಳುತ್ತೆ. ಪಾಸಿಟಿವ್ ವೋಲ್ಟೇಜ್ ಮಾತ್ರ. ಓಕೆ, ಪಾಸಿಟಿವ್ ವೋಲ್ಟೇಜ್, ನೆಗೆಟಿವ್ ವೋಲ್ಟೇಜ್ ಎಲ್ಲ ಯೂಸ್ ಮಾಡಲ್ಲ, ಲಾಜಿಕ್ ಹೈನೇ ಯೂಸ್ ಮಾಡ್ತಾರೆ. ಅಂದ್ರೆ ಯಾವಾಗ್ಲೂ 1 ಅನ್ನೋದೇ ಯೂಸ್ ಮಾಡುತ್ತೆ. 1 ಅಂತ ಬಂದಾಗೆ ಇದರಿಂದ ನಿಮಗೆ ಔಟ್ಪುಟ್ ವೋಲ್ಟೇಜ್, ಪಾಸಿಟಿವ್ ವೋಲ್ಟೇಜ್ ಯುಟಿಲೈಸ್ ಮಾಡಿಕೊಂಡು ಅದು ಫಂಕ್ಷನ್ ನ ಎಕ್ಸಿಕ್ಯೂಟ್ ಮಾಡುತ್ತೆ. ಯೂಸಸ್ ಓನ್ಲಿ ಪಾಸಿಟಿವ್ ವೋಲ್ಟೇಜ್ ಅನ್ನೋದ್ರ ಲಾಜಿಕ್ ಹೈನೂ ಇದೆ. ಓಕೆ, ಕೆನಾಟ್ ಟ್ರಾನ್ಸ್ಮಿಟ್ ಸಿಗ್ನಲ್ಸ್ ಓವರ್ ಲಾಂಗ್ ಡಿಸ್ಟೆನ್ಸ್. ಇದು ಕೆನಾಟ್ ಟ್ರಾನ್ಸ್ಮಿಟ್ ಸಿಗ್ನಲ್ಸ್ ಓವರ್ ಲಾಂಗ್ ಡಿಸ್ಟೆನ್ಸ್ ಅನ್ನೋದು ಇದು ಕೇಬಲ್ಸ್ ಗೆ ಡಿಫೈನ್ ಆಗಿರುತ್ತೆ. RS-232 ಇಟ್ಸ್ ಎ ಕನೆಕ್ಟರ್. ಓಕೆ, ಕನೆಕ್ಟರ್ ಡಿಫೈನ್ ಆಗಲ್ಲ, ಬಟ್ ಇದು ನಿಮಗೆ ಡಿಸ್ಟೆನ್ಸ್ ಡಿಪೆಂಡ್ಸ್ ಆನ್ ದ ಕೇಬಲ್. ಪ್ರಾಫಿಬಸ್ ಕೇಬಲ್, ಪ್ರಾಫಿಬಸ್ ಕೇಬಲ್ ಇರ್ಬೋದು, ಅಥವಾ ನಿಮಗೆ ಕೊಯಾಕ್ಸಿಯಲ್ ಕೇಬಲ್ ಇರ್ಬೋದು. ಓಕೆ, ಟ್ರಯಾಕ್ಸ್ ಕೇಬಲ್ ಇರ್ಬೋದು. ದೇರ್ ಆರ್ ವೇರಿಯಸ್ ಟೈಪ್ಸ್ ಆಫ್ ಕೇಬಲ್ಸ್ ಬರುತ್ತೆ. ಓಕೆ, ಟ್ವಿಸ್ಟೆಡ್ ಪೇರ್ ಕೇಬಲ್ಸ್ ಇರ್ಬೋದು, ಎಸ್ ಟಿ ಪಿ, ಜಿ ಟಿ ಪಿ, ಆ ತರ ಎಷ್ಟು ಬರುತ್ತೆ, ಎಲ್ಲ ಟ್ವಿಸ್ಟೆಡ್ ಪೇರ್ ಕೇಬಲ್ಸ್, ಅನ್ಶೀಲ್ಡೆಡ್, ಶೀಲ್ಡೆಡ್ ಪೇರ್ ಕೇಬಲ್ಸ್, ಇವಕ್ಕೆಲ್ಲ ನಿಮಗೆ ಡಿಸ್ಟೆನ್ಸ್ ಅನ್ನೋದು ಡಿಫೈನ್ ಆಗುತ್ತೆ. ಓಕೆ, ಅಂಡ್ ಮೇನ್ ಆಗಿ OFC ಕೇಬಲ್ಸ್, ಆಪ್ಟಿಕಲ್ ಫೈಬರ್ ಕೇಬಲ್ಸ್, ಇದಕ್ಕೆ ಡಿಸ್ಟೆನ್ಸ್ ಅನ್ನೋದು ಲಿಮಿಟೇಷನ್ ಇಲ್ಲ, ಎಷ್ಟಾದ್ರೂ ನೀವು ಟ್ರಾನ್ಸ್ಮಿಟ್ ಮಾಡಿ ಲೈಟ್ ಟ್ರಾನ್ಸ್ಫರ್ ಆಗುತ್ತೆ. ಯೂಸಸ್ ಓನ್ಲಿ ನೆಗೆಟಿವ್ ವೋಲ್ಟೇಜ್ ಅನ್ನೋ ಟೋಟಲಿ ರಾಂಗ್. ಓಕೆ, ದ ರೈಟ್ ಆನ್ಸರ್ ಇಸ್ ಎ ಲಾಜಿಕ್ ಹೈ ಯೂಸಸ್ ಪಾಸಿಟಿವ್ ವೋಲ್ಟೇಜ್ ಅಷ್ಟೇ. ಓಕೆ, ಹಿಸ್ಟೆರೆಸಿಸ್ ಲಾಸ್ ಅಂಡ್ ಎಡಿ ಕರೆಂಟ್ ಲಾಸ್ ಎರಡನ್ನ ನಾವು ಯಾವ್ದ್ರಲ್ಲಿ ಯೂಸ್ ಮಾಡ್ತೀವಿ? ಇಂಡಕ್ಷನ್ ಹೀಟಿಂಗ್ ಆಫ್ ಸ್ಟೀಲ್ ಅಲ್ಲಿ ಯೂಸ್ ಮಾಡ್ತೀವಿ guys. ಸ್ಟೀಲ್ ಹೀಟಿಂಗ್ ಅಲ್ಲಿ ನಮಗೆ ಹಿಸ್ಟೆರಿಸಿಸ್ ಲಾಸ್ ಹೆಲ್ಪ್ ಆಗುತ್ತೆ, ಎಡಿ ಕರೆಂಟ್ ಲಾಸ್ ಹೆಲ್ಪ್ ಆಗುತ್ತೆ. ಅದರಿಂದಾನೇ ನಾವು ಮೆಟೀರಿಯಲ್ ಏನ್ ಮಾಡ್ತೀವಿ, ಹೀಟ್ ಮಾಡ್ತೀವಿ. ಡೈಎಲೆಕ್ಟ್ರಿಕ್ ಹೀಟಿಂಗ್ ಅನ್ನೋದು ನೀವು ಆರ್ಕ್ ಫರ್ನೆಸಸ್ ಅಲ್ಲಿ ನೋಡ್ತೀರಾ. ಅಂಡ್ ಇಂಡಕ್ಷನ್ ಹೀಟಿಂಗ್ ಆಫ್ ಬ್ರಾಸ್, ಇಂಡಕ್ಷನ್ ಹೀಟಿಂಗ್ ಆಫ್ ಬ್ರಾಸ್ ಅನ್ನೋದು ಇದು ಬ್ರಾಸ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಯೂಸ್ ಮಾಡ್ತೀವಿ. ಬಟ್ ಇಲ್ಲಿ ನಾವು ಯಾವ ಟೈಪ್ ಆಫ್ ಲಾಸ್ ಯೂಸ್ ಮಾಡ್ತೀವಿ ಅನ್ನೋದು ಸ್ಟಿಲ್ ನಾಟ್ ಎಟ್ ಡಿಫೈನ್ಡ್.
ಸೊ ನಿಮಗೆ ರೆಸಿಸ್ಟೆನ್ಸ್ ಹೀಟಿಂಗು ಸಹ ನಾವು ವೆಲ್ಡಿಂಗ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ಓಕೆ, ವೆಲ್ಡಿಂಗ್ಸ್ ಅಲ್ಲಿ ನಾವು ರೆಸಿಸ್ಟೆನ್ಸ್ ಹೀಟಿಂಗ್ ನ ಜಾಸ್ತಿ ಯೂಸ್ ಮಾಡ್ತೀವಿ. ಇಂಡಕ್ಷನ್ ಹೀಟಿಂಗ್ ಆಫ್ ಬ್ರಾಸ್ ಇನ್ ದ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಬ್ರಾಸಸ್ ಅಲ್ಲಿ ಯೂಸ್ ಮಾಡ್ತೀವಿ. ಓಕೆ, and next, during resistance welding, heat produced at the joint is proportional to ಏನು? During resistance welding, heat produced at the joint is directly proportional to I square R. ಲಾಸ್ ಅಂತ ಇಟ್ಕೊಳ್ಳಿ, I square R. ಇದು I square R ವಿತ್ ರೆಸ್ಪೆಕ್ಟ್ ಟು ಟೈಮ್ ಇದೆ, ಟೈಮ್ನು ಹಾಕ್ಬೋದಿತ್ತು. ಬಟ್ ಇಲ್ಲಿ KV ಅನ್ನೋದು ಇದೊಂದು ಟ್ರಾನ್ಸ್ಫಾರ್ಮರ್ ರೇಟಿಂಗ್ ಆಗಿರುತ್ತೆ, ಕರೆಂಟ್ ಅನ್ನೋದು ವೋಲ್ಟೇಜ್ ಈಸ್ ಜಸ್ಟ್ ನಥಿಂಗ್. ಸೊ I square R ಮೇಲೆ ನಾವು ರೆಸಿಸ್ಟೆನ್ಸ್ ಹೀಟ್ ಎಷ್ಟು ಪ್ರೊಡ್ಯೂಸ್ ಆಯ್ತು ಅನ್ನೋದು ನಾವು I square into R into T ಫಾರ್ಮುಲಾನ ಯೂಸ್ ಮಾಡ್ತೀವಿ. ಓಕೆ, ಜೋಲ್ಸ್ ಲಾ. ಸೊ ದಟ್ಸ್ ಇಟ್ ಅಬೌಟ್ ಟುಡೇಸ್ ಲೆಕ್ಚರ್. ಸೊ ಯಾರ್ಯಾರು ಇಂಟ್ರೆಸ್ಟೆಡ್ ಇದ್ದೀರಾ, ನಾವು ಕೋಚಿಂಗ್ ತಗೋಬೇಕು, ನಾವು ಕ್ರ್ಯಾಕ್ ಮಾಡ್ಬೇಕು ಎಕ್ಸಾಮ್ನ ಅಂತ ಸೀರಿಯಸ್ ಆಗಿ ಪ್ರಿಪೇರ್ ಮಾಡೋ ಆಸ್ಪಿರೆಂಟ್ಸ್ ಎಲ್ಲ ನನ್ನ ಡಿಯರೆಸ್ಟ್ ಅಂಡ್ ಗ್ಲೋಬಲ್ ಆಸ್ಪಿರೆಂಟ್ಸ್ಗೆ ಕೋರ್ಸ್ನ ಅವೈಲೇಬಲ್ ಇದೆ. ಸೊ ಕರೆ ಮಾಡಿ ಈ ಪರ್ಟಿಕ್ಯುಲರ್ ನಂಬರ್ಗೆ 8431184401 in order to know about the more details related to the course. Okay, electrical course ಬಗ್ಗೆ. Okay, and mechanical ಬಗ್ಗೆ ಬೇಕಾದ್ರೆ 9964600913 ಈ ಇದಕ್ಕೆ ಮೆಕ್ಯಾನಿಕಲ್ ಬಗ್ಗೆ ಮಾಹಿತಿ ಸಿಗುತ್ತೆ. ಸೊ ಎಲೆಕ್ಟ್ರಿಕಲ್ ಅಂಡ್ ಇನ್ಸ್ಟ್ರುಮೆಂಟೇಷನ್ ಎರಡಕ್ಕೂ ಸಹ ನಿಮಗೆ ಅಪ್ಲಿಕಬಲ್ ಇರುತ್ತೆ. ಸೊ do not waste your time, be serious. February 18th is your examination. Okay, thank you guys, thank you for watching, and I wish you a good day.